ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ಟ್ರಂಪ್ ಮತ್ತು ಪುತಿನ್ ಬಂದು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಅವರು ಮಾತ್ರ ಅಲ್ಲ, ಎಲಾನ್ ಮಸ್ಕ್, ಹಾಲಿವುಡ್ ತಾರೆಯರು ಎಲ್ಲರೂ ಬಂದಿದ್ದಾರೆ. ಅದರ ಫೋಟೋಗಳು ಬಂದಿದ್ದಾವೆ. ಪ್ಲಸ್ ಟ್ರಂಪ್ಗಳೋ ಅಂತ ಹತ್ಕೊಂಡು ಕಣ್ಣೀರು ಹಾಕ್ತಾ ಬಿಕ್ಕಳಿಸ್ತಾ ಮೋದಿಗೆ ಫೋನ್ ಮಾಡಿದ್ದಾರೆ. ಲಾಸ್ ಆಂಜಲೀಸ್ನಲ್ಲಿ ನನ್ನ ಕೈಯಲ್ಲಿ ಬೆಂಕಿ ಹತೋಟಿಗೆ ತರೋಕ್ಕೆ ಆಗ್ತಿಲ್ಲ, ಪ್ಲೀಸ್ ಹೆಲ್ಪ್ ಮೀ. ಮೋದಿಯವರು ಹೆಲಿಕಾಪ್ಟರ್ ಕಳಿಸ್ಕೊಟ್ಟಿದ್ದಾರೆ ಬೆಂಕಿಯನ್ನು ನಂದಿಸೋದಕ್ಕೆ. ವಾಹ್, ಎಂತೆಂಥ ಕತೆಗಳು, ಎಂತೆಂಥ ಕತೆಗಳು. ಇದು ಯಾವುದೋ ಒಂದು ಫೇಕ್ ಅಕೌಂಟಿಂದ ಬಂದಿರುವಂತಹ ಸುದ್ದಿಗಳಲ್ಲ ಇವು. ಯಾವುದೋ ಒಂದು ಕದ್ದು ಮುಚ್ಚಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಪ್ರೊಪಗಂಡ ಇದರಾಗಿ ವಾಟ್ಸಪ್ಪಲ್ಲಿ ಬಂದಿರುವಂತಹ ಸುದ್ದಿ ಅಲ್ಲ. ಸ್ಯಾಟಲೈಟ್ ಟೆಲಿವಿಷನ್, ಅರ್ನಬ್ ಗೋಸ್ವಾಮಿ ಒಡೆತನದ ರಿಪಬ್ಲಿಕ್ ಟಿವಿ ಹಿಂದಿಯಲ್ಲಿ ಬಂದಿರುವಂತಹ ಪ್ರೋಗ್ರಾಮ್, ಸ್ಪೆಷಲ್ ಪ್ರೋಗ್ರಾಮುಗಳು ಇವು. ರಿಪಬ್ಲಿಕ್ ಟಿವಿ, ಅರ್ನಬ್ ಗೋಸ್ವಾಮಿ ಇಂಥ ಕಾರ್ಯಕ್ರಮಗಳಿಗೆ ಈಗ ಸುದ್ದಿಯಲ್ಲಿ ಇದ್ದಾರೆ. ಯಾಕೆ ಅಂತಹ ಸುದ್ದಿಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳಲೇಬೇಕಾಗಿಲ್ಲ. ಗೋಧಿ ಮಾಧ್ಯಮಗಳು, ಬರಗೆಟ್ಟ ಮಾಧ್ಯಮಗಳು ಮೋದಿನ ಮೆಚ್ಚಿಸೋದಕ್ಕೆ, TRP ಪಡ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ, ಇನ್ಕ್ಲೂಡಿಂಗ್ ಕನ್ನಡ TV ಚಾನಲ್ಸ್. ನಿಮಗೆಲ್ಲ ನೆನಪಿರ್ಬೋದು, ಹೆಲಿಕಾಪ್ಟ್ರಲ್ಲಿ ಮೋದಿ ದುಡ್ಡು ಉದುರಿಸ್ತಾರೆ, ನೋಟಿನ ಕಂತೆಗಳು ಬೀಳುತ್ತವೆ ಅಂತ ಸುಳ್ಳು ಸುದ್ದಿ ಹೇಳಿ ಪಬ್ಲಿಕ್ TV ಕ್ಯಾಕರ್ಸ್ ಮೊಕ್ಕ ತುಂಬ ಉಗಿಸ್ಕೊಂಡಿತ್ತು. ಮತ್ತು ದಿನ ಬೆಳಗಾದರೆ ಮೋದಿಗೆ ಕೊಡೋ ಬಿಲ್ಡಪ್ಪನ್ನು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಮೋದಿ ಹಾಗೆ ಹೀಗೆ, ಮೋದಿ ಯುದ್ಧ ನಿಲ್ಲಿಸ್ಬಿಡ್ತಾರೆ, ರಷ್ಯಾ ಯುದ್ಧ ನಿಲ್ಲಿಸ್ಬಿಡ್ತಾರೆ, ಯುಕ್ರೇನ್ ಯುದ್ಧ ನಿಲ್ಲಿಸ್ಬಿಡ್ತಾರೆ. ಮೋದಿ ಚಿಟಿಕೆ ಹೊಡೆದರೆ ಎಲ್ಲವೂ ನಡೆದೋಗುತ್ತೆ. ಅಮೇರಿಕಾದಲ್ಲಿ ನಿರ್ಧಾರ ತಗೊಳ್ಳೋದು ಸಹ ಮೋದಿನ ಕೇಳಿನೇ. ಈ ಮಟ್ಟಕ್ಕೆ ಸುದ್ದಿಗಳನ್ನು ಕನ್ನಡ ಮಾಧ್ಯಮಗಳು ಕೊಡ್ತವೆ. ಕನ್ನಡ ಮಾಧ್ಯಮಗಳನ್ನು ಮೀರಿಸೋ ರೀತಿಯಲ್ಲಿ ಹಿಂದಿ ಮಾಧ್ಯಮ, ಒಂದು ಮಟ್ಟಕ್ಕೆ ಇಂಗ್ಲೀಷ್ ಮಾಧ್ಯಮಗಳು ಸಹ ಕೊಡ್ತವೆ. ಅದನ್ನು ನಾವು ಗೋಧಿ ಮಾಧ್ಯಮ ಅಂತ ಕರಿತೀವಿ. ಆದರೆ ಈಗ ಆ ಎಲ್ಲ ಎಲ್ಲೆಗಳನ್ನು, ಗಡಿಗಳನ್ನು, ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟು ಮೀರಿರುವಂತಹದ್ದು ರಿಪಬ್ಲಿಕ್ ಟಿವಿ. ನಾನು ಹೇಳಿದ್ನಲ್ಲ, ಮಾರ್ಫ್ಡ್ ಫೋಟೋಸ್ ಅಂದರೆ ಡಿಜಿಟಲಿ ಆಲ್ಟರ್ಡ್ ಫೋಟೋಸ್, ಫೋಟೋಶಾಪ್ ಬಳಸಿ ಅಥವಾ ಬೇರೆ ಯಾವುದೋ ಆ್ಯಪ್ ಬಳಸಿ ಮಾಡಿರುವಂತಹ ಫೋಟೋಗ್ರಾಫ್ಸಲ್ಲಿ ಡೊನಾಲ್ಡ್ ಟ್ರಂಪ್, ಪುತಿನ್, ಎಲಾನ್ ಮಸ್ಕ್, ಹಾಲಿವುಡ್ ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲ ಕುಂಭಮೇಳದಲ್ಲಿ ಬಂದು ಪವಿತ್ರ ಸ್ನಾನ ಮಾಡ್ತಿದ್ದಾರೆ. ಅಂತಹ ಚಿತ್ರಗಳನ್ನು ಬಳಸ್ಕೊಂಡು ರಿಪಬ್ಲಿಕ್ ಟಿವಿ ಕಾರ್ಯಕ್ರಮವನ್ನು ಮಾಡಿದೆ. ಕಾರ್ಯಕ್ರಮದ ಹೆಡ್ಡಿಂಗೂ ಅದನ್ನೇ ಕೊಟ್ಟಿರೋದು. ಏನು ಕೊಟ್ಟಿದ್ದಾರೆ? ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಟ್ರಂಪ್, ಪುತಿನ್ ಕುಂಭಮೇಳದಲ್ಲಿ ಬಂದು ಪವಿತ್ರ ಸ್ನಾನ ಮಾಡಿದರೆ ಮುಸ್ಲಿಂ ದೇಶಗಳು ಬೆಚ್ಚಿ ಬಿದ್ದೋಗಿದ್ದಾವೆ ಅಂತ ಟೈಟಲ್ ಕೊಟ್ಟಿರೋದು. ನಿಮಗೆ ನಮ್ಮ ಥಂಬ್ನೇಲಲ್ಲಿ ಹಾಕಿದ್ದೇನೆ. ಟೈಟಲ್ ಹಾಗೆ ಕೊಟ್ಟಿರೋದು. ಟ್ರಂಪ್ ಮತ್ತು ಪುತಿನ್ ಬಂದು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ, ಮುಸ್ಲಿಂ ದೇಶಗಳಿಗೆ ಫತರಗುಟ್ಟೋಗ್ಬಿಟ್ಟಿದ್ದಾವೆ ಮುಸ್ಲಿಂ ದೇಶಗಳು ಅಂತ. ಪ್ಲಸ್ ಟ್ರಂಪ್ ಬೇಡ್ಕೊಳ್ತಿದ್ದಾರೆ ಮೋದಿನ ಬೆಂಕಿ ಆರಿಸೋದಕ್ಕೆ ಹೆಲ್ಪ್ ಮಾಡು, ನೀನಿಲ್ಲದೆ ಹೋದರೆ ಈ ಬೆಂಕಿ ಆರೋದಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ದ ಓನ್ಲಿ ಸೇವಿಯರ್, ಯು ಆರ್ ದ ಓನ್ಲಿ ಸೇವಿಯರ್ ಅಂತ ಟ್ರಂಪ್ ಹೇಳ್ದಂಗೆ ಫೋನ್ ಮಾಡಿ ಗೊಳೋ ಅಂತ ಹತ್ತಂಗೆ ಅದೊಂದು ಟೈಟಲ್ ಕೊಟ್ಟು, ಭಾರತದಿಂದ ಹೆಲಿಕಾಪ್ಟರ್ಗಳು ಸ್ಪೆಷಲ್ ಆಗಿ ಹೋಗಿದ್ದಾವೆ ಬೆಂಕಿ ನಂದಿಸೋದಕ್ಕೆ ಅಂತೆಲ್ಲ ಕತೆ ಕಟ್ಟಿ ಅದೊಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅದೊಂದೇ ಅಲ್ಲ, ಸುಮಾರು ಕಾರ್ಯಕ್ರಮಗಳು ಈ ರೀತಿಯೇ ಮಾಡಿದ್ದಾರೆ. ಎಲ್ಲದರಲ್ಲೂ ಸಹ ಒಂದು ಸುಳ್ಳು, ಇನ್ನೊಂದು ಮೋದಿಯ ಬಿಲ್ಡಪ್, ಎರಡು ಕಾಮನ್, ಮಿಕ್ಕಿದ್ದೆಲ್ಲ ಬೋಗಸ್. ಆದರೆ ಆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಆರಂಭದಲ್ಲಿ ಒಂದು ಲೈನಲ್ಲಿ ಹೇಳಿಬಿಡೋದು ಏನು, ಈ ರೀತಿ ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕ್ತಿದ್ದಾರೆ ಅಷ್ಟು ಮಾತ್ರ ಹೇಳಿಬಿಡೋದು. ಆ ಮೂಲಕ ನಾವು ಸುಳ್ಳು ಹೇಳ್ತಿಲ್ಲ, ಸುಳ್ಳು ಸುದ್ದಿ ಮಾಡಿದ್ದಾರೆ ಅನ್ನೋದನ್ನೇ ನಾವು ವಿವರಿಸ್ತಾ ಇದ್ದೀವಿ. ಸುಳ್ಳು ಸುದ್ದಿಯನ್ನು ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದೀವಿ, ಅಷ್ಟೇ ನಾವು ಮಾಡ್ತಿರೋದು.
ಆದರೆ ಅದನ್ನು ಒಂದು ಪದ ಎರಡು ಪದ ಅಥವಾ ಒಂದು ಸೆಂಟೆನ್ಸಲ್ಲಿ ಮುಗಿಸ್ಬಿಡೋದು, ಒಂದು ವಾಕ್ಯದಲ್ಲಿ ಮುಗಿಸ್ಬಿಡೋದು. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಫೋಟೋಗಳನ್ನು ಎಡಿಟ್ ಮಾಡಿ ಹಾಕಿದ್ದಾರೆ. ಟ್ರಂಪು ಕುಂಭಮೇಳಕ್ಕೆ ಬಂದಂಗೆ ಇದಕ್ಕೆ ಬಂದಂಗೆ ಹಾಕಿದ್ದಾರೆ ಅಂತ ಅಷ್ಟು ಮಾತ್ರ ಹೇಳಿಬಿಟ್ಟು ಮಿಕ್ಕಿದೆಲ್ಲ ನಿಜವಾಗ್ಲೂ ನಡೆದಿದೆ ಅನ್ನೋ ರೀತಿಯಲ್ಲಿ ಹೇಳ್ಬಿಡೋದು. ನಿಜವಾಗ್ಲೂ ನಡೆದಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಅಷ್ಟೇ. ಕುಂಭಮೇಳದ ಬಗ್ಗೆನೂ ಅಷ್ಟೇ, ಲಾಸ್ ಏಂಜಲೀಸಲ್ಲಿ ಬೆಂಕಿ ಬಿದ್ದಿರೋದ್ರ ಬಗ್ಗೆನೂ ಅಷ್ಟೇ, ಬೇರೆ ಎಲ್ಲ ವಿಚಾರಗಳ ಬಗ್ಗೆ. ಅಸಲಿಗೆ ನಡೆದಿರೋದೇನು? ಟ್ರಂಪು ಎಷ್ಟೋ ದೇಶಗಳಿಗೆ ಅಲ್ಲಿನ ಪ್ರಧಾನಿ ಅಥವಾ ರಾಷ್ಟ್ರಪತಿಗೆ ಅವರ ಹೆಸರಿನಲ್ಲಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಜನವರಿ 20ನೇ ತಾರೀಕು ಅವರ ಪ್ರಮಾಣ ವಚನ ಇದೆ, ಅದಕ್ಕೆ ಬನ್ನಿ ಅಂತ. ಭಾರತಕ್ಕೆ ಮಾತ್ರ ದೇಶದ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಇನ್ವಿಟೇಷನ್. ಮೋದಿ ಹೆಸರಲ್ಲಿ ಇನ್ವಿಟೇಷನ್ ಕೊಟ್ಟಿಲ್ಲ, ಮೋದಿನ ಕರೆದಿಲ್ಲ. ಹಾಗಾಗಿ ಮೋದಿ ಈಗ ಮುನಿಸ್ಕೊಂಡು ಜೈಶಂಕರ್ ಅವ್ರನ್ನ ಕಳಿಸ್ತಿದ್ದಾರೆ ಭಾರತದ ಪ್ರತಿನಿಧಿಯಾಗಿ. ಜೈಶಂಕರ್ ಹೋಗ್ತಿದ್ದಾರೆ. ಆ ರೀತಿ ಟ್ರಂಪ್ ಮೋದಿಯನ್ನು ಟ್ರೀಟ್ ಮಾಡ್ತಿರ್ಬೇಕಾದ್ರೆ ಇವರು ಕಟ್ಟುಕತೆ ಕಟ್ತಾರೆ. ಮೋದಿ ಅಳ್ತಾ ಇರುವಂತಹ ಒಂದು ಫೋಟೋ ಹಾಕಿ ಗೊಳೋ ಅಂತ ಅಳ್ತಾ ಮೋದಿಗೆ ಟ್ರಂಪ್ ಫೋನ್ ಮಾಡಿದ್ದಾರೆ, ಬೆಂಕಿ ಆರಿಸೋದಕ್ಕೆ ಆಗ್ತಾ ಇಲ್ಲ, ನೀವು ಬರಲೇಬೇಕು, ನಿಮ್ಮಿಂದ ಮಾತ್ರ ಸಾಧ್ಯ. TRP ರಿಪಬ್ಲಿಕ್ ಟಿವಿದು ಎಕ್ಕುಟ್ಟೋಗ್ಬಿಟ್ಟಿದೆ. ಎಷ್ಟು ದಿನ ಅಂತ ಸುಳ್ಳನ್ನು ಸಹಿಸ್ಕೊಳ್ತಾರೆ ಜನ? ಕೆಲವು ದಿನ ಸಹಿಸ್ಕೋಬೋದು, ಕೆಲವು ವಾರ ಸಹಿಸ್ಕೋಬೋದು, ಕೆಲವು ತಿಂಗಳು ಸಹಿಸ್ಕೋಬೋದು, ವರ್ಷಗಟ್ಟಲೆ ಅಂತೂ ಸಹಿಸ್ಕೊಳ್ಳೋದಿಲ್ವಲ್ಲ. ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ನೋಡೋದು ಬಿಟ್ಟಿದ್ದಾರೆ. TRP ಡೌನ್ ಆಗಿದೆ. ಆ TRPನ ಮತ್ತೆ ಎತ್ತಬೇಕು, ಪ್ಲಸ್ ಮೋದಿಯ ಚಮಚಾಗಿರಿ ಮಾಡಿದ್ದೀವಿ, ಆ ಮೂಲಕ ಏನಾದರೂ ಲಾಭ ಪಡ್ಕೋಬೋದು ಅನ್ನೋದಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ರಿಪಬ್ಲಿಕ್ ಟಿವಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅರ್ನಬ್ ಗೋಸ್ವಾಮಿ ಅನ್ನುವಂತಹ ಗೋಸಂಬಿ ಇದನ್ನು ಮಾಡಿರೋದು. ಇದನ್ನು ಆ ಉತ್ತರ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡು, ಇನ್ನೊಂದಷ್ಟು ಮಧ್ಯಪ್ರದೇಶ, ಅಲ್ಲೆಲ್ಲ ನಂಬುತ್ತಾರೆ, ಈಸಿಯಾಗಿ ನಂಬ್ತಾರೆ. ಟ್ರಂಪೇ ಬಂದಿದ್ರಂತೆ ಕುಂಭಮೇಳಕ್ಕೆ ಸ್ನಾನ ಮಾಡೋಕ್ಕೆ. ಅಯ್ಯೋ, ರಷ್ಯಾ ಅಧ್ಯಕ್ಷ ಪುತಿನ್ ಬಂದು ಸ್ನಾನ ಮಾಡ್ಕೊಂಡು ಹೋಗಿರೋದು, ವಾರೆ ವಾ, ನಾವೆಲ್ಲಿದ್ದೀವಿ, ವಿಶ್ವಗುರು ಆಗೇ ಬಿಟ್ಟಿದ್ದೀವಿ ಅಂತ ಅವರೆಲ್ಲರೂ ಸಹ ಅದನ್ನೇ ವಾಟ್ಸಪ್ಪಲ್ಲಿ ಹಂಚ್ಕೊಂಡು ಸಾಯ್ತಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ಅರ್ಧಂಬರ್ಧ ಆ ಮಟ್ಟಕ್ಕೆ ಬಂದಿದ್ದಾರೆ. ಎಷ್ಟೇ ಪ್ರತಿರೋಧ ದಕ್ಷಿಣ ಭಾರತದಿಂದ ಮತದಾನದ ಲೆಕ್ಕದಲ್ಲಿ ಅಥವಾ ಸಂಸತ್ ಸ್ಥಾನಗಳ ಲೆಕ್ಕದಲ್ಲಿ, ಎಲೆಕ್ಷನ್ ಲೆಕ್ಕದಲ್ಲಿ ಹೋದರೂ ಸಹ ಅಲ್ಲಿರುವಂತಹ ಉತ್ತರ ಪ್ರದೇಶದ ಅಂಕೆ ಸಂಖ್ಯೆಗಳ ಮುಂದೆ ದಕ್ಷಿಣ ಭಾರತದ ಅಭಿಪ್ರಾಯ ಲೆಕ್ಕಕ್ಕೆ ಬರೋದಿಲ್ಲ. ಇಂತಹ ಹಲ್ಕಟ್ಟು ನ್ಯೂಸ್ಗಳನ್ನು ಮಾಡೋ ಮೂಲಕ, ಪತ್ರಿಕೋದ್ಯಮಕ್ಕೆ ಕಳಂಕ ತರೋದ್ರ ಮೂಲಕ ಒಂದು ಕೆಟ್ಟ ಸಂಪ್ರದಾಯವನ್ನು ಇವರೆಲ್ಲರೂ ಕೂಡ ಸೃಷ್ಟಿ ಮಾಡ್ತಿದ್ದಾರೆ. ಆದರೆ ಇವರ ಮೇಲೆ ಇಂತಹ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರೆ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಅವರು ಕ್ರಮ ಕೈಗೊಳ್ಳಬೇಕು. ಅದು ಅವರ ಜವಾಬ್ದಾರಿ, ಅವರು ಇರೋದೇ ಅದಕ್ಕೆ. ಆದರೆ ಮೋದಿನ ಹೊಗಳದಂಥವರನ್ನು, ಮೋದಿಗೆ ಬಿಲ್ಡಪ್ ಕೊಟ್ಟಂತಹ ಪ್ರೋಗ್ರಾಮ್ಗಳ ವಿರುದ್ಧ BJP ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳುತ್ತೆ? ಅವ್ರು ಇನ್ನೊಂದಷ್ಟು ಎಕ್ಸ್ಟ್ರಾ ಗೌರ್ಮೆಂಟ್ ಆ್ಯಡ್ಗಳನ್ನು ಕೊಟ್ಟು ಆ ಚಾನಲ್ಗಳನ್ನು ಪೋಷಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಗಾಗಿ ಅಲ್ಲಿಂದ ಯಾವ ಕ್ರಮನೂ ಆಗಿಲ್ಲ, ಆಗೋದೂ ಇಲ್ಲ. ಇವರ ಸುಳ್ಳುಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಜನ ಎಚ್ಚೆತ್ತುಕೊಳ್ಳುವವರೆಗೂ ಇಂತಹದ್ದೇ ಸುಳ್ಳುಗಳನ್ನು ಇವರು ಸುದ್ದಿ ಮಾಡ್ತಾರೆ, TRP ಮತ್ತು ಚಮಚಾಗಿರಿಯನ್ನು ಪ್ರೂವ್ ಮಾಡೋದಕ್ಕೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.